Hi friends, welcome back to my channel. तेरे वास्ते पलंग से मैं वान लाऊंगा तेरे वास्ते तू खावालिया तू खावा हम लोग अगर सकड़ोंगे काटे कमाल ಬರುವ ಹಾಗೆ ಉಂಟು. ಇವತ್ತೊಂದು ಚೆಂದದ್ದು ಮಳೆ ಬಂದ್ರೆ ಸಾಕಿತ್ತು. ಸೆಕೆಗೆಲ್ಲ ಬೆಂದು ಹೋಗಿದ್ದೇವೆ ನಾವು. ಮೋಡ ನೋಡಿ, ಕಪ್ಪು ಕಪ್ಪು ಮೋಡ ಉಂಟು, ಗಾಳಿಗೆ ಹೋಗ್ತದಂತೆ ಅದು. ಬಂದಿದ್ರೆ ಒಳ್ಳೇದಿತ್ತು. ನಮ್ಮ ಗಾಳಿ ಕೂಡ ಉಂಟು, ಚೆನ್ನಾಗಿ ಆಗ್ತಾ ಉಂಟು. ನಮ್ಮ ಅಲ್ಲಿ ನೋಡು ಕಪ್ಪು ಕಪ್ಪು ಮೋಡ. ಅಲ್ಲಿ ಅಲ್ಲವಾ, ಇಲ್ಲಿ ಕನಕಾಂಬರ ಹೂವಾಗಿದೆ, ಕಟ್ಟಿ ದೇವರಿಗೆ ಹಾಕುವ ಅಂತ ಹೇಳಿ. ಈ ರೀತಿ ಒಣಗಿರೋದು ಇರ್ತದಲ್ಲ, ಇದನ್ನು ಹೀಗೆ ಕಟ್ ಮಾಡಿ ತೆಗಿಬೇಕು. ಆವಾಗ ಹೊಸ ಚಿಗುರು ಬರ್ತದೆ ಅಲ್ಲಿ. ಕಟ್ ಮಾಡಿ ಇಲ್ಲಿಂದ ಇಲ್ಲ, ಫುಲ್ ಕಟ್ ಆಯ್ತು. ಬಾ ಹೋಗು. ಈ ಗಿಡದಲ್ಲಿ ಕಾಕಡ ಹೂ ಆಗ್ತಾ ಉಂಟು ಸ್ವಲ್ಪ. ಇದನ್ನು ಕೂಡ ಕನಕಾಂಬರ ಜೊತೆ ಮಿಕ್ಸ್ ಮಾಡಿ ಕಟ್ತೇನೆ. ತಗೋ ವರ್ಷು, ಕೈ ತೋರಿಸು. ಎಷ್ಟು ಸಿಕ್ಕಿತ್ತು? ಇಷ್ಟು ಸಿಕ್ಕಿತ್ತು ನೋಡಿ. ಇವತ್ತು ಎಷ್ಟು ಹೂ ಸಿಕ್ಕಿದೆ. ಈಗ ಇದನ್ನು ಕಟ್ಟಿ ದೇವರಿಗೆ ಹಾಕಬೇಕು. ಕನಕಾಂಬರದಲ್ಲಿ ಒಂದು 2-3 ಕಲರ್ ಉಂಟು. ನನ್ನ ಹತ್ರ ಡಾರ್ಕ್ ಪಿಂಕ್ ಕೂಡ ಇತ್ತು, ಅದು ಸತ್ತೇ ಹೋಗಿದೆ. ಈಗ ಈ ವರ್ಷ ಈ ಯೆಲ್ಲೋ ಕಲರ್ ಇದ್ದಾಗಿದೆ. ಗಾಳಿ ಉಂಟು ಇವತ್ತು ತುಂಬ. ನಾವು ಮೊನ್ನೆ ನೆಟ್ಟಂತ ಗುಲಾಬಿ ನೋಡಿ, ಗುಲಾಬಿ ಹಾಗೇನೆ ಉಂಟು, ಉಂಟು ನೋಡಿ. ಇನ್ನು ಸಹ ಏನಾಗಿಲ್ಲ ನೋಡಿ, ಚಂದ ಉಂಟಲ್ಲ. ಹೌದು, ನನಗೆ ಇಷ್ಟ ಆಯ್ತು. ನಂದು ಫೇವ್ರೇಟ್ ರೆಡ್ ರೋಸ್ ಅಂದರೆ. ಇವತ್ತು ಪದಾರ್ಥಕ್ಕೆ ಸೋರೆಕಾಯಿ ತೆಗಿತಾ ಇದ್ದೇನೆ ಬಳ್ಳಿಯಿಂದ. ಎಷ್ಟು ದೊಡ್ಡದಾಗಿದೆ. ಬಿಸಿಲಿಗೆಲ್ಲ ಬಾಡಿದೆ. ನಿನ್ನೆಯಿಂದ ಮೋಡ ಹಾಕಿದೆ, ಆದರೂ ಮಳೆ ಬರಲಿಲ್ಲ. ಕಾದದ್ದೇ ಬಂತು ಮಳೆ ಬರ್ಬೋದು ಅಂತ ಹೇಳಿ, ಮಳೆ ಬರಲೇ ಇಲ್ಲ. ಈಗ ಕೂಡ ಮೋಡನೇ ಉಂಟು, ಆದರೆ ಮಳೆ ಬರುವ ಹಾಗಿಲ್ಲ. ಬನ್ನಿ, ಇನ್ನು ಪದಾರ್ಥ ಮಾಡಬೇಕು. ಇನ್ನೀಗ ಪದಾರ್ಥಕ್ಕೆ ರೆಡಿ ಮಾಡಬೇಕು. ಸೋರೆಕಾಯಿ ಜೊತೆ ಅಲಸಂಡೆ ಕಾಳು ಹಾಕಿ ಸಾಂಬಾರು ಮಾಡೋದು. ನೋಡಿ, ಗೋಡಂಬಿ ಮರ ಕೆಲವರಿಗೆ ಗೊತ್ತಿರೋದಿಲ್ಲಲ್ಲ. ಗೋಡಂಬಿ ಮರ ನೋಡಿ, ಅಲ್ಲಿ ಮಿಡ್ಲಲ್ಲಿ ಒಂದು ಆಗಿದೆ ಯೆಲ್ಲೋ ಕಲರ್. ಕಾಣ್ತದೆ ಇಲ್ವೋ ವಿಡಿಯೋದಲ್ಲಿ? ನೋಡಿ, ಇಲ್ಲಿ ಸಣ್ಣ ಸಣ್ಣದುಂಟು ಈ ಸೈಡಲ್ಲಿ. ನೋಡಿ, ಅಲ್ಲೊಂದು ಕೆಳಗೊಂದು ಅಲ್ಲಿ 2 ಇದೆ. ನೋಡಿ, ನಾನೊಂದು ಕೊಯ್ದೆ ಈಗ ಮರದಿಂದ. ಹಣ್ಣು ಮತ್ತು ಬೀಜ ಹೀಗೆ ಇರ್ತದೆ. ಹಣ್ಣು ಕೂಡ ಇದ್ರದ್ದು ಸಿಹಿ ಉಂಟು ನೋಡಿ. ಇದರ ಒಳಗೆ ಗೋಡಂಬಿ ಇರ್ತದೆ. ಈಗ ಉಪ್ಪು ಹಾಕಿ ತಿನ್ಬೇಕು ಇದನ್ನು. ಸೋರೆಕಾಯಿ ಜೊತೆ ಟೊಮೆಟೊ, ಈರುಳ್ಳಿ ಮತ್ತು ಅಲಸಂಡೆ ಕಾಳು ಹಾಕಿದ್ದೇನೆ. ಒಟ್ಟಿಗೆ ಈಗ ಬೇಯಲಿಕ್ಕೆ ಇಡ್ತೇನೆ. ಸೋರೆಕಾಯಿ ಈಗ ಈ ಸೆಕೆಗೆ ತಂಪು ತುಂಬಾ. ಮಸಾಲೆ ಎಲ್ಲ ರುಬ್ಬಿ ಆಯಿತು. ನೋಡಿ, ನಮ್ಮ ಮನೆಯಲ್ಲಿ ಸೀತಾಫಲ ಆಗಿದೆ. ಈ ವರ್ಷದ ಲಾಸ್ಟ್ ಸೀತಾಫಲ ಅಲ್ಲ, ರಾಮಫಲ. ಸೀತಾಫಲ ಅಂಗಡಿಯಲ್ಲಿ ಗ್ರೀನ್ ಇದು ಸಿಗ್ತದಲ್ಲ, ಅದು. ಇದು ರಾಮಫಲ, ಈ ವರ್ಷದ ಕೊನೆಯ ರಾಮಫಲ. ತುಂಬಾನೇ ಸ್ವೀಟ್ ಇರ್ತದೆ ಇದು ನೋಡಿ. ಆ ಕಡೆ ಆ ರೀತಿ ಇರುತ್ತೆ. ಚೆನ್ನಾಗಿದೆ ಅಲ್ಲ? ಸ್ವೀಟ್ ಉಂಟಾ? ಸ್ವೀಟ್ ಉಂಟು, ತುಂಬಾ ಸ್ವೀಟ್ ಉಂಟು. ನಿಂದು ಫೇವ್ರೇಟ್ ಅಲ್ಲ? ಹೌದು.
ಅವನು ಪ್ರತಿ ಒಂದು ಸೀಡನ್ನು ಕೂಡ ಅದನ್ನು ತಿಂತಾನೆ, ಅಂದರೆ ಸೀಡಿದ್ದು ಹೊರಗಡೆ ಸಿಪ್ಪೆ ಇರ್ತದಲ್ಲ ಕರೆಕ್ಟಾಗಿ ತಿಂತಾನೆ, ಕ್ಲೀನ್ ಮಾಡಿರ್ತಾನೆ ಪ್ರತಿ ಸೀಡನ್ನು ಕೂಡ. ಈ ರೀತಿ ಮಾಡ್ತೇನೆ. ಅವನಿಗೆ ಇನ್ನು ಅದು 1 ಗಂಟೆ ಉಂಟು ತಿನ್ನಲಿಕ್ಕೆ. ಮಸಾಲ ಕೂಡ ರೆಡಿ ಉಂಟು, ನನಗೆ ಹಾಕ್ತೇನೆ. ಸಾಂಬಾರು ಒಂದು ರೆಡಿ ಆಯಿತು, ಇನ್ನು ಇದಕ್ಕೊಂದು ಒಗ್ಗರಣೆ ಹಾಕಲಿಕ್ಕೆ ಉಂಟು. ನಾನೊಂದು ಹೊಸತ್ತು ರೆಸಿಪಿ ಮಾಡ್ತಾ ಇದ್ದೇನೆ, ಆರೆಂಜಿಂದ ಕೇಸರಿ ಬಾತ್ ಮಾಡ್ತಾ ಇದ್ದೇನೆ. ಅದಕ್ಕೆ ಸಕ್ಕರೆ ಮತ್ತು ಸಣ್ಣ ರವೆ, 3 ಆರೆಂಜ್ ತಗೊಂಡಿದ್ದೇನೆ, 1 ಏಲಕ್ಕಿ ಮತ್ತು ತುಪ್ಪ. ಇಷ್ಟಿದ್ರೆ ಸಾಕು. ತುಪ್ಪವನ್ನು ಮುನ್ನೆ ಮಾಡಿರುವಂಥ ತುಪ್ಪ ನೋಡಿ, ಮನೆಯಲ್ಲೇ ಮಾಡಿರುವಂಥ ತುಪ್ಪ, ಪ್ಯೂರ್ ತುಪ್ಪ. ಹೇಗೆ ಮಾಡೋದು ಅಂತ ನೋಡುವ. ನಮಗೆ ಸ್ವಲ್ಪ ಆರೆಂಜಿದ್ದು ಸಿಪ್ಪೆ ಬೇಕು, ಸ್ವಲ್ಪ, ಅದು ಫ್ಲೇವರಿಗೋಸ್ಕರ ಮಾತ್ರ, ಇಷ್ಟು ಸಾಕು. ಇನ್ನಿದ್ದು ಆರೆಂಜಿದ್ದು ಜ್ಯೂಸ್ ತೆಗಿಬೇಕು. ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ಆರೆಂಜನ್ನು ನೋಡಿ. ಈ ರೀತಿ ಮಾಡಿದರೆ ಚೆನ್ನಾಗಿ ಜ್ಯೂಸ್ ಬರ್ತದೆ ನೋಡಿ. ಈಸಿಯಾಗಿ ಜ್ಯೂಸ್ ತೆಗಿಬೋದು ನೋಡಿ. ಇಲ್ಲಿಗೆ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ಈಗ 1 ಬೌಲಷ್ಟು ಸಪುರ ಸಜ್ಜಿಗೆ ಬಾಂಬೆ ರವೆ ಹಾಕ್ತಾ ಇದ್ದೇನೆ. ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ಇಲ್ಲಿ 1 ಕಪ್ಪಲ್ಲಿ ರವೆ ತಗೊಂಡಿದ್ದೇನೆ, ಅದೇ ಕಪ್ಪಲ್ಲಿ 2.5 ಕಪ್ ಇಲ್ಲಿ ನೀರು ಬಿಸಿಗೆ ಇಟ್ಟಿದ್ದೇನೆ. ಆ ನೀರು ಬಿಸಿ ಆಗುವಾಗ ಈ ಆರೆಂಜ್ ಇದ್ದು ನಾವು ಸಿಪ್ಪೆ ಸ್ವಲ್ಪ ತುರಿದಿಟ್ಕೊಂಡಿದ್ದೇವಲ್ಲ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ರವೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಕುದಿದಿರುವಂಥ ನೀರು ಹಾಕ್ತೇನೆ. ಈಗ ನೀರೆಲ್ಲ ಆವಿ ಆಯಿತು, ರವೆ ಕೂಡ ಬೆಂದಿದೆ. ಈ ಟೈಮಲ್ಲಿ ಈಗ ನಾವು ಈ ಸಕ್ಕರೆಯನ್ನು ಇದಕ್ಕೆ ಹಾಕಬೇಕು. ಈಗ 1-2 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತೇನೆ. ಸಕ್ಕರೆ ಚೆನ್ನಾಗಿ ಕರಗಿದೆ. ಈಗ ನಾವು ಈ 1 ಗ್ಲಾಸ್ ಆರೆಂಜ್ ಜ್ಯೂಸನ್ನು ಇದಕ್ಕೆ ಹಾಕುವ. ಒಳ್ಳೆ ಪರಿಮಳ ಬರ್ತಾ ಉಂಟು, ಆರೆಂಜ್. ಇದರ ಜೊತೆನೆ ಏಲಕ್ಕಿ ಕೂಡ ಹಾಕ್ತೇನೆ. ಇದೀಗ ರೆಡಿಯಾಗಿದೆ ನೋಡಿ. ಕಲ್ಲರ್ ಏನು ಹಾಕದೆ ಆರೆಂಜ್ ಫ್ಲೇವರ್ ಇದ್ದು ಆರೆಂಜ್ ಕೇಸರಿ ಬಾತ್ ರೆಡಿಯಾಗಿದೆ. ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಇವತ್ತಿದ್ದು ಸೋರೆಕಾಯಿ ಸಾಂಬಾರ್ ಜೊತೆ ನಿನ್ನೆದ್ದು ಕಡಲೆ ಮತ್ತು ಕಲ್ಲಿಗೆ ಸುಕ್ಕ ಕೂಡ ಉಂಟು. ಮತ್ತು ಶೀರಾ ಅಥವಾ ಕೇಸರಿ ಬಾತ್ ಕೂಡ ಹೇಳ್ತಾರೆ, ಶೀರಾ ಕೂಡ ಹೇಳ್ತಾರೆ. ನಾವಿಲ್ಲಿ ಮಂಗಳೂರಲ್ಲಿ ಶೀರಾ ಅಂತ ಹೇಳ್ತೇವೆ. ಇವತ್ತು ಆರೆಂಜ್ ಶೀರಾ ಸ್ಪೆಷಲ್ ನಮಗೆ ಮಧ್ಯಾಹ್ನದ ಊಟಕ್ಕೆ. ನನ್ನ ಮಗಂದು ರಿವ್ಯೂ ನೋಡುವ ಹೇಗೆ ಬಂದಿದೆ ಶೀರಾ, ಏನು ಹೇಳ್ತಾನೆ ಅಂತ ಹೇಳಿ. ಅಷ್ಟು ಟೇಸ್ಟ್ ಹೇಳು. ಚೆನ್ನಾಗಿದೆ ಮಮ್ಮಿ, ಒನ್ ಮೋರ್. ಓ, ಫೇಮಸ್ ಡೈಲಾಗ ನೋಡಿ. ನನ್ನ ಮಗನಿಗೆ ಒನ್ ಮೋರ್ ಅಂತೆ. ನೀನು ನೋಡಿ ಹೇಳ, ಸ್ವಲ್ಪ ಟೇಸ್ಟ್ ಮಾಡು.
ಚೆನ್ನಾಗಿದೆ, ನನಗೆ ಕೂಡ ಒನ್ ಮೋರ್. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೇನೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.